ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಹೆಣ್ಮಕ್ಳಿಗೂ ನಮಸ್ಕಾರ. ಬಂಧುಗಳೇ, ವೇದಿಕೆಯಂತ ನಮ್ಮ ನಾಯಕರಾದಂತ ಸುದರ್ಶನ್ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರಂತ ರವಿ ಅವರೇ, ನಗರಸಭೆಯ ಅಧ್ಯಕ್ಷರಂತ ಶಶಿ ಅವರೇ, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಂತ ಗಂಗಾಧರ್ ಅವರೇ, ಮಾಜಿ ಶಾಸಕರಾದಂತ ರಾಜೂರವರೇ, ಹಿಂದುಳಿದ ವರ್ಗದ ಅಧ್ಯಕ್ಷರಂತ ನಾಗರಾಜ್ ಅವರೇ, ಚೇತನ್ ಅವರೇ, ನಟರಾಜ್ ಅವರೇ, ಕೃಷ್ಣಪ್ಪ ಅವರೇ, ಚೌಚೆಟ್ಟಿ ಶಿವಕುಮಾರ್ ಅವರೇ, ಶ್ರೀಕಂಠ್ ಅವರೇ, ಉಮೇಶ್ ಅವರೇ, ಪವಿತ್ರ ಪ್ರಭಾಕರ್ ಅವರೇ, ಇನ್ನು ಎಲ್ಲ ನಮ್ಮ ಬ್ಲಾಕ್ ಅಧ್ಯಕ್ಷಗಳೇ, ಮುಖಂಡಗಳೇ, ಹಿಂದುಳಿದ ವರ್ಗದ ಎಲ್ಲ ನಾಯಕರುಗಳೇ, ನಮ್ಮ ಜಿಲ್ಲಾಧಿಕಾರಿಗಳೇ, ಸಿಇಒ ಅವರೇ, ಎಸ್ಪಿ ಅವರೇ ಮತ್ತು ಮಾಧ್ಯಮದ ಎಲ್ಲ ಬಂಧು ಭಗಿನಿಯರೇ, ನನಗೆ ಬಹಳ ಸಂತೋಷ. ನಮ್ಮ ಈ ಜಿಲ್ಲೆಯ ಎಲ್ಲ ಹಿಂದುಳಿದವರು ಸೇರಿ ಈ ಒಂದು ಐತಿಹಾಸಿಕ ಸಮಾವೇಶವನ್ನ ಮಾಡಿದ್ದೀರಿ. ನಾನು 11 ಗಂಟೆಗೆ ಬರಬೇಕಾಗಿತ್ತು. ನನಗೆ ಮುಖ್ಯಮಂತ್ರಿಗಳಿಗೆ ವರಿಷ್ಠರು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ವಿಶೇಷವಾದಂತಹ ಸಭೆಯನ್ನ ಕರೆದಿದ್ರು. ನಾನು ನಮ್ಮೆಲ್ಲ ಮಂತ್ರಿಗಳು ಎಲ್ಲ ಸೇರಿ ಆ ಸಭೆಯಲ್ಲಿ ಪಾಲ್ಗೊಂಡು ನಾನು ಬರಬೇಕಾದ್ರೆ ತಡವಾಯಿತು. ದಯವಿಟ್ಟು ತಾವೆಲ್ಲ ಕ್ಷಮಿಸಬೇಕು. ಇವತ್ತು ಹಿಂದುಳಿದ ವರ್ಗದ ನೇತಾರ ದೇವರಾಜ ಅರಸವನ್ನ ನಾವೆಲ್ಲ ಸ್ಮರಿಸ್ತಾ ಇದ್ದೇವೆ. ದೇವರಾಜ ಅರಸ ಕಾರ್ಯಕ್ರಮ ಜನರ ಬದುಕನ್ನ ಬದಲಾವಣೆ ಮಾಡುವಂತ ಕಾರ್ಯಕ್ರಮವನ್ನು ಅವರು ಕೊಟ್ಟಿದ್ರು. ಎಲ್ಲ ಹಿಂದೆ ಮಾತಾಡಂಗಿಲ್ಲ, ಕೇಳೋದ್ರಲ್ಲ. ದೇವರಾಜ ಅರಸರು ಕಾರ್ಯಕ್ರಮ ಬಡವರ ಬದುಕಿನಲ್ಲಿ ಬದಲಾವಣೆಯನ್ನು ಮಾಡುವಂತ ಒಂದು ಕಾರ್ಯಕ್ರಮ. ನಾವು ಭೂ ಸುಧಾರಣೆ ಬಗ್ಗೆ ಮಾತಾಡ್ತಾ ಇದ್ದೇವೆ. ಇಂದಿರಾ ಗಾಂಧಿಯವರ ಬ್ಯಾಂಕಿನ ರಾಷ್ಟ್ರೀಕರಣದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಹುಡುಗರಿಗೆ ಭೂಮಿಯನ್ನು ಕೊಟ್ಟಂತ ಒಬ್ಬ ಧೀಮಂತ ನಾಯಕ. ಇವತ್ತು ಓಲ್ಡ್ ಏಜ್ ಪೆನ್ಷನ್ ಇದೆಯಲ್ಲ, ಓಲ್ಡ್ ಏಜ್ ಪೆನ್ಷನ್ ಅನ್ನ ಇಂದಿರಾ ಗಾಂಧಿಯವರ ಕಾಲದಲ್ಲಿ ಕೊಟ್ಟು ದೇವರಾಜ ಅರಸವರ ಕಾಲದಲ್ಲಿ ಅದನ್ನು ಜನರಿಗೆ ತಲುಪುವಂತ ವ್ಯವಸ್ಥೆಯನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತು. ವಿಡೋ ಪೆನ್ಷನ್ ಕೊಟ್ಟು, ಸೈಟ್ ಕೊಟ್ಟು, ಬಡವರಿಗೆ ಮನೆಗಳು ಕೊಡುವಂತ ಕಾರ್ಯಕ್ರಮ ಕೊಟ್ಟು, ಇವೆಲ್ಲ ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮಗಳು. ಇವತ್ತು ಉಳುವಿಗೆ ಭೂಮಿ ಬಗ್ಗೆ ನಾವು ಮಾತಾಡ್ತೇವೆ. ಅದಾದ್ಮೇಲೆ ದೇವರಾಜ ಕಾಲದಲ್ಲಿ ಲ್ಯಾಂಡ್ ಉಳುವಿಗೆ ಭೂಮಿ ಜೊತೆಗೆ ಬಗರ್ ಸಾಗಣೆಯನ್ನು ನಾವು ತೆಗೆದುಕೊಂಡು ಬಂದು ವೀರೇಂದ್ರ ಪಾಟೀಲ್ ಕಾಲದಲ್ಲಿ, ಬಂಗಾರಪ್ಪನ ಕಾಲದಲ್ಲಿ 53 ಫಾರಂ 58 ಫಾರಂ ಎಲ್ಲ ಅರ್ಜಿ ಹಾಕೊಳ್ಳಿ ಅಂತ ಹೇಳಿದ್ರು. ಈ ಕ್ಷೇತ್ರದಲ್ಲಿ ಸಿಎಂ ಲಿಂಗಪ್ಪನವರು ಸುಮಾರು ಜನಕ್ಕೆ ಬಡವರಿಗೆ ಜಮೀನನ್ನು ಕೊಡುವಂತ ಕೆಲಸವನ್ನು ಮಾಡಿದ್ರು. ನಾನು ಕೂಡ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಆಗ ಒಂದು 8,000 ಜನಕ್ಕೆ ಬಡವರಿಗೆ ಜಮೀನನ್ನ ಕೊಡುವಂತ ಕೆಲಸವನ್ನು ನಾನು ಮಾಡಿದೆ. ಅದಾದ್ಮೇಲೆ ಬೇರೆಯವ್ರಿಗೆ ನೇಮಕ ಮಾಡಿದ್ದೇನೆ. ಈಗ ಅದು ಹೆಚ್ಚು ಕಮ್ಮಿ ಆಗಬಾರ್ದು, ಬೆಲೆ ಜಾಸ್ತಿ ಆಗಿದೆ ಅಂತೇಳಿ DK ಸುರೇಶ್ ಅವರಿಗೆ ಆ ಜವಾಬ್ದಾರಿಯನ್ನು ವಹಿಸಿದ್ದೇನೆ ನನ್ನ ಕ್ಷೇತ್ರದಲ್ಲಿ. ನಾನು ರಾಮನಗರದವರು ಕೇಳ್ತೀನಿ, ನಾನು 25 ವರ್ಷದ ನಂತರ ನಮ್ಮ ಶಾಸಕರನ್ನ ನೀವು ಆಯ್ಕೆ ಮಾಡಿದ್ದೀರಿ. ಗೌರವಾನ್ವಿತ ಕುಮಾರಸ್ವಾಮಿ ಅವರಿದ್ರು, ಅನಿತಾ ಕುಮಾರಸ್ವಾಮಿ ಅವರು ಇದ್ರು. ಬಹಳ ಸಂತೋಷ. ಜನ ಓಟ್ ಕೊಟ್ಟಿದ್ದೇನೆ, ನಾನು ತಪ್ಪು ಅಂತ ಹೇಳುದಿಲ್ಲ. ಅದಾದ್ಮೇಲೆ ಅವ್ರಿಗೆ ಅಧಿಕಾರವನ್ನ ಕೊಟ್ಟ ಮೇಲೆ ನಾನು ಕೇಳ್ತೀನಿ, ಇಲ್ಲೇನಾದ್ರು ಯಾರಿಗಾರು ಬಡವರಿಗೆ ಸರ್ಕಾರ ಕೊಟ್ಟಂತ
ನಿಮಗೆ ಬಗರಕ್ಕೊಂದು ಸಾಗಾಣಿಕೆಯನ್ನ ಜಮೀನನ್ನ ಮಂಜೂರು ಮಾಡಿಕೊಟ್ಟಂತ ಯಾವ್ದಾದ್ರು ದಾಖಲೆ ಇದೆ ದಯವಿಟ್ಟು ಕೈ ಎತ್ತಿ. ನನಗೆ ಜಮೀನು ಕೊಟ್ಟಿದ್ದಾರೆ, ಕುಮಾರಸ್ವಾಮಿ ಅವರು ಬಂದು ಮೀಟಿಂಗ್ ಮಾಡಿದ್ರು, ಅನಿತಾ ಕುಮಾರಸ್ವಾಮಿ ಅವರು ಬಂದು ಮೀಟಿಂಗ್ ಮಾಡಿದ್ರು ಅಂತ ಯಾರು ಇದ್ರೆ ತಾವು ಮಾತಾಡಿ. ಇವತ್ತು ಇದ್ದಂತ ಅಧಿಕಾರವನ್ನ ನಾನು ಅವನ್ನ ದೂಷಣೆ ಮಾಡ್ತಾ ಇಲ್ಲ. ಅವ್ರಿಗೆ ಜನ ವಿಶ್ರಾಂತಿ ಕೊಟ್ಟಿದ್ರೆ ಅದನ್ನ ಚರ್ಚೆ ಮಾಡ್ತಾ ಇಲ್ಲ. ಅಂದ್ರೆ ದೇವರು ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾರೆ. ಕೊಟ್ಟಂತ ಅವಕಾಶದಲ್ಲಿ ನೀವು ಯಾವ ರೀತಿ ಉಪಯೋಗಿಸ್ಕೊಂಡ್ರಿ ಅನ್ನೋದು ಬಹಳ ಮುಖ್ಯ. ಕೊಟ್ಟು ಹೋಗೋದು ಇಲ್ಲ ಬಿಟ್ಟು ಹೋಗುವಂಥದ್ದು, ತೆಗೆದುಕೊಂಡು ಹೋಗೋದು ಏನೂ ಇಲ್ಲ. ಜನ ಕೊಟ್ಟಂತ ಅಧಿಕಾರವನ್ನ ಈ ಬಡ ಜನತೆಯ ಅಭಿವೃದ್ಧಿಗೋಸ್ಕರ ನಾವು ಮಾಡಿಲ್ಲ ಅಂತ ಅಂದ್ರು. ಇವತ್ತು ಬಹಳ ಜನ ಕನಕಪುರದಿಂದ ಬಂದಿದ್ದೀರಿ, 100 ಎಕರೆ ಬಡವರಿಗೆ ಸೈಟ್ ಹಂಚಿದ್ದೀನಿ. ಹಂಚಿದಿಂದ ಇಲ್ಲೋ 100 ಜನ ನಾನೇ ಕೂತ್ಕೊಂಡು ನಾನೇ ಚರ್ಚೆ ಮಾಡಿ ನಾನೇ ನೋಡಿ ಎಲ್ಲ ಹೆಣ್ಣು ಮಕ್ಕಳ ಹೆಸರಿಗೆ ಸೈಟ್ ಅನ್ನ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ ಕನಕಪುರದಲ್ಲಿ. ಕುಮಾರಸ್ವಾಮಿ ಅವರು 2 ಬಾರಿ ಇದರಿಂದ ಮುಖ್ಯಮಂತ್ರಿ ಆಗಿದ್ದು. ಯಾರೋ ಒಬ್ಬರು ಒಂದು ಸೈಟ್, ನಾನು ಅವ್ರನ್ನ ದೂಷಣೆ ಮಾಡ್ತಾ ಇಲ್ಲ, ಪಾಪ ಅವ್ರಿಗೆ ದೂಷಣೆ ಮಾಡೋಕೆ ನಂಗೆ ಇಷ್ಟ ಇಲ್ಲ, ಇಲ್ಲ ಅವ್ರ ಬಗ್ಗೆ ಅಪಾರ್ಥ ಮಾಡ್ಲಿಕ್ಕೂ ನಂಗೆ ಇಷ್ಟ ಇಲ್ಲ. ಕೊಟ್ಟ ಅವಕಾಶನ ಈ ರಾಮನಗರದಲ್ಲಿ ಒಂದು 50 ಎಕರೆ ಬಡವರಿಗೆ ಸೈಟ್ ಅನ್ನು ಹಂಚಕ್ ಆಗ್ಲಿಲ್ಲ ಅಂದ್ಮೇಲೆ ಮತ್ತೆ ರಾಜಕಾರಣ ಮಾಡಂತ ಧ್ವನಿಯನ್ನ ಆ ಜನತಾದಳದವರು ಬಿಜೆಪಿಯವರು ಕರ್ಕೊಂಡಿದ್ದಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಪಾಪ ಅಶೋಕ್ ನಾರಾಯಣ್ ಬಂದಿದ್ರು, ವೀರಾದಿ ವೀರ, ಏನು ಗಂಡು, ಯಾರು ಗಂಡಿಸಿದ್ದೀರೇನೋ ಅಂತ ಇದಕ್ಕೆ ಪ್ರಶ್ನೆ ಮಾಡೋದು. ಅವ್ರ ಕೈಲೂ ಒಬ್ರಿಗೂ ಒಂದು ಸೈಟ್ ಅನ್ನ ಕೊಡಕ್ ಆಗ್ಲಿಲ್ಲ. ಒಬ್ರಿಗೆ ಬಿಜೆಪಿ ಅಧಿಕಾರದಲ್ಲಿದ್ದ ಕೂಡ 3 ವರ್ಷ ಒಬ್ಬರು ಸಹಾಯ ಮಾಡಕ್ ಆಗ್ಲಿಲ್ಲ. ಅಲ್ಲಮ್ಮ ಪ್ರಭುಗಳು ಯಾರು ಈ ದೇಶದ ಬಸವಣ್ಣನ ಕಾಲದಲ್ಲಿ, ಯಾವತ್ತದ ಕಾಲದಲ್ಲಿ ನಾಯಕತ್ವವನ್ನು ವಹಿಸಿದ್ರು, ಒಬ್ಬ ಹಿಂದುಳಿದ ವರ್ಗದ ಸಂದರ್ಭದಲ್ಲಿ ಅಲ್ಲಮ್ಮ ಪ್ರಭುಗಳು ಅವರು ಏನ್ ಹೇಳಿದ್ರು, ಕೊಟ್ಟ ಕುದುರೆಯನ್ನು ಹೇರಲು ಹರಿಯರೆ ಮತ್ತೊಂದು ಕುದುರೆಯನ್ನು ಹೇರಲು ಬಯಸುವನು ವೀರನು ಅಲ್ಲ ಶೂರನು ಅಂತ. ಅಂದ್ರೆ ಅಧಿಕಾರ ಇದ್ದಾಗ ನಿಮ್ ಕೈ ಮಾಡಕ್ ಆಗದೆ, ಅಧಿಕಾರ ಇಲ್ಲದೆ ಹೋದಾಗ ನಿಮ್ ಕೈ ಏನು ಮಾಡಕ್ ಆಗುದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಎಲ್ಲ ನನ್ನ ತಾಯಂದಿರು, ಯುವಕರು, ಹಿರಿಯರು, ಅಧಿಕಾರಿಗಳು, ಮಾಧ್ಯಮದ ಮುಂದೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಮೊನ್ನೆ ತಾನೇ ನಾನು, ಬಾಲಕೃಷ್ಣ ಅವರು, ನಮ್ಮ ಯೋಗೇಶ್ ಅವರು, ಇಕ್ಬಾಲ್ ಹುಸೇನ್ ಅವರು, ರಾಮಲಿಂಗಾರೆಡ್ಡಿ ಅವರು ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿದ್ರು. ಜಿಲ್ಲಾ ಮೀಟಿಂಗ್ ಕರೆದಿದ್ರು. ಹೇಳು, ನೀವು ಏನ್ ಮಾಡಿ ಬಿಡಿ, ಕನಿಷ್ಠ 100 ಎಕರೆ ಆದ್ರೂ ಈ ರಾಮನಗರದಲ್ಲಿ ಸೈಟ್ ಹಂಚಂತ ಕೆಲಸವನ್ನ ಮುಂದಿನ ಎಲೆಕ್ಷನ್ ಅಲ್ಲಿ ಮಾಡಿ ಈ ಬಡವರಿಗೆ ಸೈಟ್ ಕೊಡುವಂತ ಕೆಲಸವನ್ನ ಮಾಡಬೇಕು ಅಂತ ನಿರ್ದೇಶನವನ್ನು ನಾವು ಕೊಟ್ಟಿದ್ದೇವೆ. ಇವತ್ತು ನೀವು ಏನಿದ್ದೀರಿ, ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿದ್ದೀರಿ. ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಒಂದು ಘೋಷಣೆ ಆದ್ಮೇಲೆ ನಿಮ್ಮ ಆಸ್ತಿ ಮೌಲ್ಯ ಏನಾಯ್ತು, ನಿಮ್ಗೆ ಎಷ್ಟು ಗೌರವ ಸಿಕ್ತು, ಬೆಂಗಳೂರು ಜಿಲ್ಲೆಯವರು ಅನ್ಸ್ಕೊಳ್ತಾ ಇದ್ದೀರಿ. ನಾನು ರಿಯಲ್ ಎಸ್ಟೇಟ್ ಮಾಡಕ್ ಬಂದ್ಬಿಟ್ಟಿದ್ದೀರಂತೆ. ರಿಯಲ್ ಎಸ್ಟೇಟ್ ಮಾಡಕ್ಕೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಈ ಭೂಮಿಲಿ ಹುಟ್ಟಿದ್ದೀರಿ, ಈ ಭೂಮಿಲಿ ಬದುಕಿದ್ದೀರಿ, ಈ ಭೂಮಿಲಿ ಸಾಯ್ತೀರಿ. ಇದು ನಿಮ್ಮ ತಲೆಗಿರಲಿ. ಇದು ನಮ್ಮ ಜಿಲ್ಲೆ. ಈ ಜಿಲ್ಲೆಯ ಜನರ ಬದುಕಿಗೆ ಒಂದು ದೊಡ್ಡ ಶಕ್ತಿಯನ್ನ ತೆಗೆದುಕೊಂಡು ಹೋಗೋದು ಏನು ಇಲ್ಲ. ನಾನು ಹಿಂದೆ ಎಲ್ಲ ಹೇಳ್ತಾ ಇರ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಇವತ್ತು ಯಾಕೆ ಕೆಂಗಲಲ್ಲಿ ಬಂದು ನೆನೆಸ್ಕೊಳ್ತಾ ಇದ್ದೇವೆ, ಈ ಜಿಲ್ಲೆಗೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟು ವಿಧಾನಸೌಧ ಕಟ್ಟುವುದು ಅಂತೇಳಿ. ಹಂಗೆ ಇವತ್ತು ನಾವು ಏನು ಇವತ್ತು ದೇವರಾಜ ಯಾಕೆ ನೆನೆಸ್ಕೊಳ್ತಾ ಇದ್ದೀವಿ, ಈ ಬಡವರಿಗೋಸ್ಕರ ಕಾರ್ಯಕ್ರಮಗಳನ್ನು ಕೊಟ್ಟರು ಅನ್ನೋ ದೃಷ್ಟಿಯಿಂದ ಸಾಮಾಜಿಕ ನ್ಯಾಯ, ಬಡವರಿಗೆ ಪರಿವರ್ತನೆ ಮಾಡಬೇಕು ಅಂತೇಳಿ ಕೊಟ್ಟದು ಅಂತ. ಹಂಗೆ
ಈ ಜೀವನ ನಮ್ಮ ಹಳ್ಳಿಗಳಲ್ಲಿ ಮಾತಾಡಿದಂತ ಒಂದು ಕವನಗಳಿದ್ದಂತೆ, ಅರಿತು ನಡೆದರೆ ಅದು ಹೂನಂತೆ, ಮರೆತು ನಡೆದರೆ ಮುಳ್ಳಂತೆ. ಹಂಗೆ ಸರಿಯಾಗಿ ತಿಳಿ ನಾವು ಬಾಳ್ಕೊಂಡು ಜನರ ಬದುಕಿನಲ್ಲಿ ನಾವು ಸೇವೆಯನ್ನ ಮಾಡೋದು ಒಂದೇ ಒಂದು ಗುರಿಯನ್ನ ಅಂದು ಕಾಲದಲ್ಲಿ ದೇವರಾಜ ಅರಸು ಇಟ್ಕೊಂಡಿದ್ರು. ದೇವರಾಜ ಅರಸು ಒಂದು ದೊಡ್ಡ ಕುಟುಂಬದವರು, ಹಿಂದುಳಿದವರು ಅಲ್ಲ, ಅರಸು ಕುಟುಂಬದವರು, ರಾಜವಂಶಸ್ಥ ಕುಟುಂಬದವರು ಅರಸುಗಳು. ಆದರೆ ಬಡವರ ಬಗ್ಗೆ ಕಾಳಜಿ ಇಟ್ಕೊಂಡು ಲಿಂಗಾಯತ್ ಇರ್ಬೋದು, ಒಕ್ಕಲಿಗರಾಗಿರ್ಬೋದು, ಬ್ರಾಹ್ಮಣರಾಗಿರ್ಬೋದು, ಹಿಂದುಳಿದಿರ್ಬೋದು, ಎಲ್ಲರೂ ಕೂಡ ಸರಿ ಸಮಾನತೆಯಾಗಿ ಸಮಪಾಲು ಅಂತೇಳಿ ಎಲ್ಲರೂ ಕೂಡ ಒಟ್ಟಿಗೆ ತಿಳ್ಕೊಂಡು ಹೋಗುವಂತ ತೀರ್ಮಾನವನ್ನ ಮಾಡಿದ್ರಿಂದ ಇವತ್ತು ಅವರ ಹೆಸರಿನಲ್ಲಿ ನಾವು ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಹಲವು ದಾಖಲೆಗಳನ್ನ ಈ ರಾಜ್ಯದಲ್ಲಿ ಮಾಡಿದ್ದಾರೆ. ನಾನು ವಿದ್ಯಾರ್ಥಿ ನಾಯಕರಾಗಿದ್ದಾಗ ಬಂಗಾರಪ್ಪನವರ ಗರಡಿಯಲ್ಲಿ ಬೆಳೆದವರು. ನಾನು ಇಲ್ಲೇ ಉಡುಗಳ್ಳಿಯಲ್ಲಿ ಒಂದು ಕ್ವಾರಿ ನೋಡಕ್ ಹೋಗಿದ್ದೆ, ಕ್ವಾರಿ ಕೆಲಸ ಮಾಡ್ತಿದ್ದೆ. ಅಲ್ಲಿಗೆ ಫೋನ್ ಬಂತು ಬಂಗಾರಪ್ಪನವ್ರದ್ದು. ಫೋನ್ ಇರ್ಲಿಲ್ಲ, ಬಿಡದಿ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಬಂದ ಕರೆದ. ಆಗ ನಾನು ರಾಹುಲ್ ಗಾಂಧಿ, ರಾಜೀವ್ ಗಾಂಧಿ ಅವರ ಹತ್ರ ಇದೇ ಚನ್ನಪಟ್ಟಣ ರಾಮನಗರ ಗಲಾಟೆ ಟೈಮಲ್ಲಿ ನಾವು ಮಾತಾಡ್ಕೊಂಡು ಹೋಗಿ ಚರ್ಚೆ ಮಾಡಿದ್ದೆ. ಅಲ್ಲಿ ಕರೆದಾಗ ಇದೇ ರಾಮನಗರದಲ್ಲಿ ಬಿಡದಿಗೆ ಹೋದಾಗ ಬಿಡದಿ ಪೊಲೀಸ್ ಅವರು ಹೇಳಿದ್ರು, ಮುಖ್ಯಮಂತ್ರಿಗಳಿಂದ ಫೋನ್ ಬಂದಿದೆ ಬಂಗಾರಪ್ಪನವರಿಂದ. ಏನಂದ್ರೆ, ನೀವು ನಾಳೆ ಬರ್ಬೇಕು, ಮಂತ್ರಿ ಸ್ಥಾನ ತೆಗೆದುಕೊಳ್ಬೇಕು ಅಂತ ಹೇಳಿ ಬಂಗಾರಪ್ಪನವರು ಘೋಷಣೆಯಿಂದ ಮಾಡಿದ್ರು. ಹಂಗೆ ಒಬ್ಬ ಹಿಂದುಳಿದ ವರ್ಗದ ನಾಯಕ ನನ್ನನ್ನ ಮೊದಲನೇ ಬಾರಿಗೆ ಚಿಕ್ಕ ವಯಸ್ಸಿನಲ್ಲೇ ನನ್ನನ್ನ ಮಂತ್ರಿ ಮಾಡಿ ರಾಜ್ಯಕ್ಕೆ ಪರಿಚಯವನ್ನ ಮಾಡಿದಂಥದ್ದು. ಬಂಗಾರಪ್ಪನವರ ಋಣ ತೀರಿಸಬೇಕು ಅಂತಲೇ ನಾನು ಆ ಮಧು ಬಂಗಾರಪ್ಪನವರ ದಳದಿಂದ ಯಾಕಲ್ಲಿದ್ಯಾ ಅಂತ ಹೇಳಿ ಕರ್ಕೊಂಡು ಬಂದು ಕಾಂಗ್ರೆಸ್ ಸೇರಿಸಿ, ಕಾಂಗ್ರೆಸ್ ಅಲ್ಲಿ ಗೆಲ್ಲಿಸಿ, ಈಗ ಆತನನ್ನ ಮುಖ್ಯ ಒಂದು ಮಂತ್ರಿ ಮಾಡಂತ ಒಂದು ಅವಕಾಶ ನಮ್ಮ ಸರ್ಕಾರ ಮಾಡಿಕೊಟ್ಟಿದ್ದೇವೆ. ಹಂಗೆ ಈ ಎಲ್ಲ ನೊಂದಂತ ಜನರಿಗೆ ನಿಮ್ಗೆಲ್ಲ ಆತ್ಮವಿಶ್ವಾಸ ಇರಲಿ. ನನಗೆ ಜಾತಿ ಬಗ್ಗೆ ನಂಬಿಕೆ ಇಲ್ಲ, ನೀತಿ ಬಗ್ಗೆ ನಂಬಿಕೆ ಇದ್ದೀನಿ, ಬಡವರ ಬಗ್ಗೆ ಕಾಳಜಿ ಇದೆ ನನಗೆ. ಎಲ್ಲ ವರ್ಗದ ಜನತೆಗೆ ಸಮಾನತೆಯಿಂದ ನಾವು ನೋಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಕಾರ್ಯಕ್ರಮವನ್ನು ನಾವು ರೂಪಿಕೊಂಡು ನಾವು ಬಂದಿದ್ದೇವೆ. ಇವತ್ತು ಇಂದಿರಾ ಗಾಂಧಿಯವರ ಕಾರ್ಯಕ್ರಮ, ಮೊನ್ನೆ ಯಾರ ಬಿಜೆಪಿ ನಾಯಕರು ಇಲ್ಲಿ ಬಂದಿದ್ದಾರಂತೆ, ನಮ್ ಸರ್ಕಾರ ಬಂದ್ಬಿಡ್ತದೆ, ಈ ಗ್ರೇಟರ್ ಬೆಂಗಳೂರಿನ ಕಿತ್ತಾಕ್ಬಿಡ್ತೀವಿ ಅಂತ ಭಾಷಣ ಮಾಡುವುದಂತೆ. ಮಿಸ್ಟರ್ ಅಶೋಕ್, ಜನತಾದಳದ ನಾಯಕರು ಇರ್ಬೋದು, ಅಶೋಕ್ ದಾಳಿ ಇರ್ಬೋದು, ಇಲ್ಲ ಜನತಾದಳದವರ ಹೆಸರು ನಂಗೆ ಹೇಳಕ್ ಇಷ್ಟ ಇಲ್ಲ. ಈ ಹಣೆಯಲ್ಲಿ ಬರ್ದಿಲ್ಲ, ಯಾರ ಹಣೆಯಲ್ಲಿ? ನಿಮ್ ಹಣೆಯಲ್ಲಿ ಬರ್ದಿಲ್ಲ. ಈ ಗ್ರೇಟರ್ ಬೆಂಗಳೂರು ಕಾಂಗ್ರೆಸ್ ಕೊಟ್ಟಂತ ಕಾರ್ಯಕ್ರಮಗಳು, ಬ್ಯಾಂಕ್ ರಾಷ್ಟ್ರೀಕರಣ ತೆಗೆದಾಗಕ್ಕಾಯ್ತಾ? ಆಧಾರ್ ಕಾರ್ಡ್ ತೆಗೆದಾಗಕ್ಕಾಯ್ತಾ? ಉಳುಂಗೆ ಭೂಮಿ ತೆಗೆದಾಗಕ್ಕಾಯ್ತಾ? ಆಶ್ರಯ ಯೋಜನೆ ತೆಗೆದಾಗಕ್ಕಾಯ್ತಾ? ವಿಡೋ ಪೆನ್ಷನ್ ತೆಗೆದಾಗಕ್ಕಾಯ್ತಾ? ಈ ಅಂಗನವಾಡಿ ಕಾರ್ಯಕ್ರಮ ತೆಗೆದಾಗಕ್ಕಾಯ್ತಾ? ಆಶಾ ಕಾರ್ಯಕರ್ತರ ಕಾರ್ಯಕ್ರಮ ತಂದಕ್ಕಾಯ್ತಾ? ಬಿಸಿ ಊಟ ತೆಗೆದಾಗಕ್ಕಾಯ್ತಾ? ಪಾಡಿ ತೆಗೆದುಕೊಂಡು ಬಂದು ಭೂಮಿ ಅಂತೇಳಿ 5 ರೂಪಾಯಿಗೆ ಉಚಿತವಾಗಿ ಫ್ರೀ ಪಾಡಿ ಕೊಡಬೇಕು ಅಂತ ತಂದಕ್ಕಾಯ್ತಾ? ಈ ಸರ್ಕಾರದ ಎಲೆಕ್ಷನ್ ಮುಂಚಿತವಾಗಿ ಈ ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಇಲ್ಲಿಗೆ ಬಂದು ರಾಮನಗರದಲ್ಲಿ ಎಲ್ಲ ಮನೆಗೆ ಹೋಗಿ ಗ್ಯಾರಂಟಿ ಕಾರ್ಡ್ ಸೈನ್ ಆಗ್ತದೆ. ಪಂಚ ಗ್ಯಾರಂಟಿ ತಂದು 5 ಗ್ಯಾರಂಟಿ ನನ್ನ ತಾಯಂದಿರು ಉಚಿತವಾಗಿ ಫ್ರೀಯಾಗಿ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ದೀರೋ? ದಯವಿಟ್ಟು ಕೈ ಎತ್ತಿ ಏನಾದ್ರು ಪ್ರಯಾಣ ಮಾಡ್ತಾ ಇದ್ದೀನಿ ಅಂತೇಳಿ. ತಿಂಗಳಿಗೆ 7,000 ರೂಪಾಯಿ ದುಡ್ಡು ಕೊಡ್ತಾ ಇದ್ದೀವಿ, 10 ಕೆಜಿ ಅಕ್ಕಿ ಕೊಡ್ತಾ ಇದ್ದೀವಿ, ಉಚಿತವಾಗಿ ವಿದ್ಯುತ್ ಶಕ್ತಿ ಕೊಡ್ತಾ ಇದ್ದೀವಿ. ಈ ಯಾವುದು ಗ್ಯಾರಂಟಿ ಅಲ್ಲ. ಇನ್ನ 2 ಕೆಲವತ್ತಾದರೂ ಕೂಡ ನೀವು ಯಾವ ನಮ್ಮ ಗ್ಯಾರಂಟಿಯನ್ನ ಬಡವರಿಗೋಸ್ಕರ ಏನು ನಾವು ಮಾಡಿದ್ದೇವೆ, ಸರ್ಕಾರ ಏನು ತೀರ್ಮಾನ ಮಾಡಿದೆ,
ಅದನ್ನ ನೀವಾಗ್ಲಿ ಜನತಾ ದಳದವರು ನಿಮ್ಮ ಹುಟ್ಟು 3 ಸತಿ ಹುಟ್ಟು ಮತ್ತೆ ಇನ್ನೊಂದು ಜನ್ಮ ತಾಳ್ದು ಕೂಡ ನಿಮ್ಮ ಪಕ್ಷದವರಿಗೆ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ದೇವರಾಜ ಬಂದು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಏನೋ ನಾವು ಭಾವನೆ ಮೇಲೆ ರಾಜಕಾರಣ ಮಾಡ್ತಾ ಇಲ್ಲ, ನಾವು ಬದುಕಿನ ಮೇಲೆ ರಾಜಕಾರಣ ಮಾಡ್ತಾ ಇದ್ದೀವಿ. ಯಾಕೆ ತಂದೋ ಬೆಲೆ ಏರಿಕೆ ಎಲ್ಲ ಗಗನ ಕುಯ್ತಾ ಇತ್ತು. ಅಡುಗೆ ಎಣ್ಣೆ 90 ರೂಪಾಯಿ ಇದ್ದಿತ್ತು 200 ರೂಪಾಯಿ ಆಯ್ತು. ನಿಮ್ಮ ಎಣ್ಣೆ ಎಲ್ಲ ಕಣಿಯ ಹೆಂಗಸರು ಎಣ್ಣೆ ಅಂದ್ರೆ ಅಡುಗೆ ಎಣ್ಣೆ ನೀನ್ ಹಾಕೋದು ಎಣ್ಣೆ ದಾಸಪ್ಪನ ಅಂಗಡಿಗೆ ಹೋಯ್ತದೆ. ಅದಕ್ಕೆ ಹೆಣ್ಮಕ್ಳ ಮೇಲೆ ನಮ್ ನಂಬಿಕೆ ಏನ್ರವ, ನೀವು ದುಡ್ಡನ್ನ ಮಕ್ಕಳಿಗೆ ಇಡ್ತೀರಿ, ಸಂಸಾರ ಕಾಪಾಡ್ತೀರಿ, ನೀವು ಫ್ರೀಯಾಗಿ ಬಸ್ ಹೋಗ್ಬೇಕು, 10 ಕೆಜಿ ಅಕ್ಕಿ ನಿಮ್ಗೆ ಸೇರ್ಬೇಕು, ಕರೆಂಟ್ ಬಿಲ್ ಕಟ್ಟೋದು ನೀವು, ಅದು ಕಟ್ಟಬಾರ್ದು. ನನಗೆ ಈ ಬಡವರ ಬಗ್ಗೆ ನಂಬಿಕೆ. ಈ ಕಾರ್ಯಕ್ರಮ ತಂದು 5 ಬೆರಳು ಸೇರಿ ಈ ಕೈ ಗಟ್ಟಿ ಆಯ್ತು, 5 ಗ್ಯಾರಂಟಿ ಸೇರಿ ಈ ಕೈ ಮುಷ್ಟಿ ಗಟ್ಟಿ ಆಯ್ತು. ನಾನು ಎಲೆಕ್ಷನ್ ಟೈಮಲ್ಲಿ ಹೇಳಿದೆ, ಇಲ್ಲಿ ಬಂದು ನಮ್ಮ ಇಕ್ಬಾಲ್ ಹುಸೇನ್ ಕಾರ್ಯಕ್ರಮಕ್ಕೆ ಬಂದು ಇದೇ ನಮ್ಮ ಕ್ಷೇತ್ರದಿಂದ ನಮ್ಮ ಇಕ್ಬಾಲ್ ಹುಸೇನ್, ನಮ್ಮ ಶಶಿ, ನಮ್ಮ ಲೀಡರ್ಗಳೆಲ್ಲ ಇದ್ರು. ಹೇಳಿದೆ ಸ್ಟೇಜ್ ಮೇಲೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ. ಅಂದ್ರೆ ತೆನೆ ಅಂದ್ರೆ ಯಾವುದು? ದಳದ್ದು. ಹೊಲದಲ್ಲಿದ್ದರೆ ಚಂದ, ಕೆರೆಯಲ್ಲಿ ಕಮಲ ಇದ್ರೆ ಚಂದ. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಹೇಳಿದ್ರೆ, ಹಾಗೆ ಅಧಿಕಾರ ಇದ್ದಕ್ಕೆ ಈ ಕೈಗೆ 5 ಗ್ಯಾರಂಟಿ ಕೊಟ್ಟು ವರ್ಷಕ್ಕೆ 52,000 ಕೋಟಿ ಕೊಟ್ಟು ಈಗಾಗಲೇ 2 ವರ್ಷದಲ್ಲಿ 1 ಲಕ್ಷ ಕೋಟಿ ಬಡವರ ಅಕೌಂಟ್ ಹೋಗಿದೆ. ಯಾರು ಏಜೆಂಟ್ ಬಂದಿರೋರಿಗೆ, ಯಾರು ಲಂಚ ಕೊಟ್ಟಿರೋ ನೀವು? ಇದು ಕಾಂಗ್ರೆಸ್ ಕಾರ್ಯಕ್ರಮ. ಇದನ್ನ ನೋಡಿ ಬಿಜೆಪಿಯವರು, ಮೋದಿಯವರು ಅವರೇ ಹೇಳಿದ್ರು ಸರ್ಕಾರ ದಿವಾಳಿ ಆಗೋಗ್ತದೆ ಅಂತ ಹೇಳಿದ್ರು. ಆದ್ರೆ ಈಗ ಏನ್ ಮಾಡ್ತಾರೆ ಅವರು? ನಮ್ಮನೆ ಕಾಪಿ ಮಾಡ್ತಾರೆ. ಮಹಾರಾಷ್ಟ್ರ ಹೋಗಿ, ಹರಿಯಾಣ ಹೋಗಿ, ಮಧ್ಯಪ್ರದೇಶ ಹೋಗಿ, ಗೋವಾ ಹೋಗಿ, ಎಲ್ಲ ರಾಜ್ಯದಲ್ಲೂ ಕರ್ನಾಟಕ DK ಶಿವಕುಮಾರ್, ಸಿದ್ದರಾಮಯ್ಯ ಏನ್ ಮಾಡಿದಂತ ಗ್ಯಾರಂಟಿನ ಕಾಪಿ ಮಾಡ್ತಾವ್ರೆ. ಹಂಗೆ ಅಶೋಕ ಅಣ್ಣ, ನಮ್ ಕಾರ್ಯಕ್ರಮನ ಬದಲಾವಣೆ ಮಾಡ್ತೀಯ? ನಿನ್ ಸರ್ಕಾರ ಎಲ್ಲಿ ಬರ್ತದೆ? 2028ಗೆ ಈ ಹಸ್ತ ಕಾಂಗ್ರೆಸ್ ಸರ್ಕಾರನೇ ವಾಪಸ್ ಅಧಿಕಾರಕ್ಕೆ ಬರ್ತದೆ. ಇದನ್ನ ಮರ್ತ್ಬಿಡೋಣ ಅಶೋಕಣ್ಣ, ಎಲ್ಲ ಸಾಧ್ಯ ಇಲ್ಲ. ಆದ್ರಿಂದ ಇವತ್ತು ತಾವು ಬಡವರ ಬದುಕನ್ನ ಕಟ್ಕೊಳ್ಳಿಕ್ಕೆ ಇಡೀ ರಾಜ್ಯದಲ್ಲಿ ರಸ್ತೆಗಳ ವಿಚಾರ ಇರ್ಬೋದು, ಹಳ್ಳಿ ಇವತ್ತು ಹೈನುಗಾರಿಕೆ ಇರ್ಬೋದು, ಯಾವುದೇ ಕಾರ್ಯಕ್ರಮ ಬಡವರಿಗೋಸ್ಕರ ಇವತ್ತು ಆದು. ಇದೇ ರಾಮನಗರದಲ್ಲಿ ಹಿಂದೆ ಬಂದು ಸಿದ್ದರಾಮಯ್ಯ ಘೋಷಣೆ ಮಾಡಿದ್ರು 5 ರೂಪಾಯಿ ಕೊಡ್ಬೋದು. ಏನ್ರೇ ಶಶಿ ನೀವಿದ್ರಿ, ರಾಜು ನೀವಿದ್ರಿ, ಇದೇ ಜಾಗದಲ್ಲಿ 5 ರೂಪಾಯಿ ಕೊಡಬೇಕು ಅಂತ ಘೋಷಣೆ ಮಾಡಿದ್ರು. ಇವರೆಲ್ಲ ಸೇರಿ ತಿರ್ಗಾ ಸುರೇಶ್ ಅವ್ರ ಗಂಟೆ ಹಾಕೋದು ಎಲ್ಲ ಬಡವರಿಗೋಸ್ಕರ ಮಾಡಬೇಕು ಅಂತ. ಯಾರು ಗೊತ್ತಲ್ಲ 5 ರೂಪಾಯಿ ರೈತನ ಅಕೌಂಟ್ ಕೊಡ್ತಾರೆ. ರೇಷ್ಮೆ ಬೆಲೆಗೋಸ್ಕರ ಹೋರಾಟ ಮಾಡಿದ್ರು. ಈಗೇನೋ ರೇಷ್ಮೆ ಬೆಲೆ ಸ್ವಲ್ಪ ಎಲ್ಲ ಬೆಳೆದು ಸ್ವಲ್ಪ ಒಳ್ಳೆ ಬೆಲೆ ಬರ್ತಾ ಇದೆ. ಚೈನಾದಿಂದ ಇಂಪೋರ್ಟ್ ಕಡಿಮೆ ಆಯ್ತು, ಸ್ವಲ್ಪ ಅನುಕೂಲ ಆಗ್ತಾ ಇದೆ. ಆದ್ರಿಂದ ನಾನು ನಮ್ಮ MLAಗಳಿಗೆ ಹೇಳಿದ್ದೀನಿ, ಇನ್ ಯಾವ್ದಾವ್ದು ಭೂ ಸುಧಾರಣೆ ಕಾಯ್ದೆಯಲ್ಲಿ ಜಮೀನು ಮಂಜೂರು ಮಾಡ್ಕೊಳ್ಳೋದಿದ್ರೆ ಎಲ್ಲ ಆದಷ್ಟು ಜಲ್ದಿ ಅದನ್ನ ಮುಗಿಸ್ಬೇಕು ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಹೇಳಿದ್ದೇನೆ. ಇವತ್ತು ಈ ದೇಶಕ್ಕೆ ಕಾಂಗ್ರೆಸ್ ಸರ್ಕಾರ ಮಾತ್ರ ಬಡವರ ಬಗ್ಗೆ ಚಿಂತೆ ಮಾಡ್ತಾ ಇದೆ. ಹಿಂದುಳಿದ ವರ್ಗದವರು ನಿಮ್ಮೆಲ್ಲರ ಪರವಾಗಿ ಈ ಕಾಂಗ್ರೆಸ್ ಸರ್ಕಾರ ಇದೆ. ಮುಂದಕ್ಕೆ ಹಿಂದುಳಿದ ವರ್ಗದವರ ಬಗ್ಗೆ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ನಾವು ಸರ್ವೆ ಮಾಡಿಸ್ತಾ ಇದ್ದೀವಿ. ನೀವು ನಿಮ್ಮ ಜಾತಿ, ನಿಮ್ಮ ಕುಲ ಎಲ್ಲ ಕೂಡ ಎಲ್ಲರ ಬೇರೆ ಸರಿಯಾದ ರೀತಿಯಲ್ಲಿ ಮನೆ ನಿಂತ್ಕೊಂಡು ನೀವು ಬರೀಬೇಕು. ನೀವು ಬರ್ಸಲಿಲ್ಲ ಅಂದ್ರೆ ನಿಮ್ಗೆ, ನಿಮ್ಮ ಕುಟುಂಬಕ್ಕಲ್ಲ, ನಿಮ್ಮ ಸಮಾಜಕ್ಕೆ, ನಿಮ್ಮ ಆತ್ಮ ಸಾಕ್ಷಿಗೆ ನೀವು ಮೋಸ ಮಾಡ್ದಂಗೆ ಆಗ್ತದೆ.
ಸೊ ಎಲ್ಲ ವರ್ಗದ ಜನರು ನಾನು ಹೇಳ್ತಾ ಇದ್ದೀನಿ, ಯಾವುದೇ ಜಾತಿ ಇರಲಿ, ಯಾವುದೇ ಧರ್ಮ ಇರಲಿ, ನೀವೆಲ್ಲ ಈ ಸಮೀಕ್ಷೆಗೆ ಬಂದಂತ ಸಂದರ್ಭದಲ್ಲಿ ರಾಜ್ಯದಲ್ಲಿ ನೀವೆಲ್ಲ ಅದನ್ನ ಬರ್ಸ್ಕೊಳ್ಬೇಕು. ನಮ್ಮ ಸ್ನೇಹಿತರಾದಂತ ನಮ್ಮ ಮುಖಂಡರಾದಂತ ಸುದರ್ಶನ್ ಅವರು ಕೆಲವು ಸಲಹೆ ಕೊಟ್ಟಿದ್ದಾರೆ. ಅವ್ರು ಹೋಗಿ ನಮ್ಮ ಕಮಿಷನ್ ಮಾತಾಡಕ್ಕೆ ನಾನು ಹೇಳ್ತೀನಿ, ಮುಖ್ಯಮಂತ್ರಿಗಳು ಹೇಳ್ತಾರೆ. ಇದನ್ನ ನೀವೆಲ್ಲ ಕೂಡ ಕೂಡಲೇ ಇನ್ನೊಂದು 2-3 ದಿನದಲ್ಲಿ ಸಮೀಕ್ಷೆ ಶುರು ಆಗ್ತದೆ. ನಿಮ್ ಮನೆ ಬಾಗಿಲಿಗೆ ಬಂದಾಗ ನಿಮ್ ಯಾವ ಜಾತಿ, ಯಾವ ಧರ್ಮ, ನಿಮ್ಮ ವೃತ್ತಿ ಏನು, ನಿಮ್ಮ ಮಕ್ಕಳು ಎಲ್ಲೇ ಇರಲಿ, ಎಲ್ಲ ಹೆಸರನ್ನ ಕ್ಲೀನಾಗಿ ಬರ್ಸಿಸಿ ನಿಮಗೋಸ್ಕರ ನೀವು ಹೋರಾಟವನ್ನ ಮಾಡಿ ನಿಮ್ಮ ನ್ಯಾಯವನ್ನ ಒದಗಿಸ್ಕೊಳ್ಳಿಕ್ಕೆ ತಾವೆಲ್ಲ ಮುಂಜಾಗ್ರತೆ ಆಗ್ಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೇನೆ. ಆದ್ರಿಂದ ಕಾಂಗ್ರೆಸ್ ಪಕ್ಷ ದೇವರಾಜ ಅರಸು ಮುಖ್ಯಮಂತ್ರಿ ಮಾಡಿದ್ರು, ಬಂಗಾರಪ್ಪನವ್ರು ಮಾಡಿದ್ರು, ವೀರಪ್ಪ ಮೊಯ್ಲಿಯವರು ಮಾಡಿದ್ರು, ಇದನ್ನ ನಮ್ಮ ಧರಮ್ ಸಿಂಗ್ ಮಾಡಿದ್ರು, ಸಿದ್ದರಾಮಯ್ಯವರು ಮಾಡಿದ್ರು. ಬಿಜೆಪಿ ಯಾರು ಮಾಡಿದ್ರ? ದಳದವ್ರು ಯಾರು ಮಾಡಿದ್ರ? ಯಾರು ಮಾಡಲಿಲ್ಲ. ನಿಮ್ಮ ಬದುಕನ್ನ, ನಿಮ್ಮ ನಾಯಕತ್ವವನ್ನ ಯಾರು ಬೆಳೆಸಿದ್ರೆ ಈ ಕಾಂಗ್ರೆಸ್ ಪಾರ್ಟಿ ಮಾತ್ರ, ಈ ಹಸ್ತ ಮಾತ್ರ ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಅಂತೇಳಿ ತಮ್ಮ ಪ್ರಾರ್ಥಿಸಿ ತಮ್ಮೆಲ್ಲರೂ ಕೂಡ ಶುಭವನ್ನು ಹಾರೈಸಿ ಮತ್ತೆ ನೀವೆಲ್ಲ ಒಗ್ಗಟ್ಟಿನಿಂದ ಇವತ್ತು ತಮ್ಮ ನಾನು ಹೇಳಿದಿಷ್ಟೇ, ಸಂಘಟನೆ ಮಾಡಿದಂತ ನಾಗರಾಜ್ ಮತ್ತು ಅವರೆಲ್ಲ ತಂಡ ಮತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ, ಒಬ್ಬ ಹಿಂದೂ ನಾಯಕರು ಇವತ್ತು ನಮ್ಮಲ್ಲಿ ತಿರುಳು ಇರ್ಬೋದು, ಬಲ್ಜಿಗರು ಇರ್ಬೋದು, ಗಂಗಾ ಮತಸ್ಥರು ಇರ್ಬೋದು, ಕುರುಬರು ಇರ್ಬೋದು, ಮಡಿವಾಳ ಇರ್ಬೋದು, ಸವಿತಾ ಸಮಾಜ ಇರ್ಬೋದು, ಕುಂಬಾಳ ಇರ್ಬೋದು, ನೇಕಾರ ಇರ್ಬೋದು, ಈಡಿಗರು ಇರ್ಬೋದು, ಆಚಾರ್ಯಗಳಿರ್ಬೋದು, ನೀವೆಲ್ಲ ಸೇರಿ ನಾನು ಆಗಾಗ ಒಂದು ಮಾತಾಡ್ತಾ ಇದ್ದೀನಿ. ಬಿಜೆಪಿ ಅವರು ಹೇಳ್ತಾ ಇರ್ತಾರೆ ಹಿಂದೂ ನಾವು ಮುಂದು ಅಂತ. ನಾವು ಹಂಗಿಲ್ಲ. ಹಿಂದೂಗಳಾಗ್ಲಿ, ಒಕ್ಕಲಿಗರಾಗ್ಲಿ, ಲಿಂಗಾಯತರಾಗ್ಲಿ, ತಿಗಳರಾಗ್ಲಿ, ಬಲ್ಜರಾಗ್ಲಿ, ಗಂಗಾ ಮತಸ್ಥರಾಗ್ಲಿ, ಕುರುಬರಾಗ್ಲಿ, ಮಡಿವಾಳರಾಗ್ಲಿ, ಸವಿತಾ ಸಮಾಜದವರಾಗ್ಲಿ, ಕುಂಬಾರಾಗ್ಲಿ, ನೇತಾರಾಗ್ಲಿ, ಅಕ್ಷಾರಿಗಳಾಗ್ಲಿ, ಆಚಾರ್ಯಗಳಾಗ್ಲಿ, ಈಡಿಗರಾಗ್ಲಿ, ನಾವೆಲ್ಲ ಒಂದು ಅಂತ. ಅಷ್ಟೇ ನಮಗೂ ಅವ್ರಿಗೂ ಇವತ್ತ ವ್ಯತ್ಯಾಸ. ಆದ್ರಿಂದ ನೀವು ನಾವೆಲ್ಲ ಸೇರಿ ಒಟ್ಟಾಗಿ ಮಕ್ಕಳಂತೆ ಒಟ್ಟಿಗೆ ಕೆಲಸ ಮಾಡೋಣ. ಸೂರ್ಯ ಚಂದ್ರ ಎರಡು ನಮ್ಮನ್ನು ರಕ್ಷಣೆ ಮಾಡ್ತದೆ. ಕಾಂಗ್ರೆಸ್ ಸರ್ಕಾರ ನಿಮ್ಮ ಪರವಾಗಿ ಇರ್ತದೆ. ಇಷ್ಟು ಮಾತ್ರ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.